ನರೇಂದ್ರ ಮೋದಿ ಇಂದು ಕೇಂದ್ರ ಸಚಿವ ಎಲ್ ಮುರುಗನ್ ನಿವಾಸದಲ್ಲಿ ಪೊಂಗಲ್ ಹಬ್ಬವನ್ನು ಆಚರಿಸಿದ್ದಾರೆ. ಸಾಂಪ್ರದಾಯಿಕ ಪೂಜೆ ಮತ್ತು ಆರತಿಯನ್ನ ನೆರವೇರಿಸಿದ್ದಾರೆ. ಪ್ರಕೃತಿಯ ಬಗ್ಗೆ ಕೃತಜ್ಞತೆಯನ್ನ ಪದಗಳಿಗೆ ಸೀಮಿತಗೊಳಿಸಬಾರದು, ಅದನ್ನು ನಮ್ಮ ದೈನಂದಿನ ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳಬೇಕು ಎಂದು ಪೊಂಗಲ್ ಜನರಿಗೆ ಕಲಿಸುತ್ತದೆ ಎಂದ ಪ್ರಧಾನಿ. ಸುದೀಪ್ ಅಳಿಯ ಸಂಜೀವ್ ಮ್ಯಾಂಗೋ ಪಚ್ಚಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಡುತ್ತಿದ್ದಾರೆ. ಈ ಚಿತ್ರದ ಅರಗಿಣಿಯ ಹಾಡಿಗೆ ಸುದೀಪ್ ಪುತ್ರಿ ಸಾನ್ವಿ ಸುದೀಪ್ ಧ್ವನಿಯಾಗಿದ್ದಾರೆ. ಗಾಯಕಿಯಾಗಿ ಗುರುತಿಸಿಕೊಳ್ಳುತ್ತಿರೋ ಸಾನ್ವಿಗೆ ಸುದೀಪ್ ಸಂಪೂರ್ಣ ಬೆಂಬಲ. ಮಸ್ತ್ ಮಲೈಕಾ ಹಾಡಿ ಗಮನ ಸೆಳೆದಿದ್ದ ಸಾನ್ವಿ ಈಗ ಮತ್ತೊಂದು ಹಿಟ್ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಸರ್ಕಾರಿ ಆಸ್ಪತ್ರೆ ವೈದ್ಯರೊಬ್ಬರ ಮನೆಯಲ್ಲಿ ಗಾಂಜಾ ಪತ್ತೆ, ಸೇವನೆ ಮಾಡಿರುವುದು ಕೂಡ ದೃಢವಾಗಿದೆ. ಆರೋಗ್ಯ ಇಲಾಖೆಯು ವೈದ್ಯನಿಗೆ ಕಾರಣ ಕೇಳಿ ನೋಟಿಸ್ ಜಾರಿಗೊಳಿಸಿದೆ. ಕಾರ್ಯಾಚರಣೆಯಲ್ಲಿ ವೈದ್ಯ ಡಾಕ್ಟರ್ ರಾಹುಲ್ ಬಂತಿ ಅವರ ಮನೆಯಲ್ಲಿ ಸುಮಾರು 134 ಗ್ರಾಂ ಗಾಂಜಾ ಪತ್ತೆಯಾಗಿತ್ತು. ಪೊಲೀಸ್ ಪೇದೆಯಾಗಿರೋ ಪತಿಯನ್ನು ಕೊಂದು ಅನುಕಂಪದ ನೌಕರಿ ಪಡೆಯಲು ಪತ್ನಿ ಪ್ಲಾನ್ ಮಾಡಿದ್ದಾಳಂತೆ. ಹೀಗಂತ ಖುದ್ದು ಪೇದೆಯಾಗಿರುವ ಪತಿ ಮಚೇಂದ್ರ ಆರೋಪ ವರದಕ್ಷಿಣೆ ಕಿರುಕುಳ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಊಟಕ್ಕೆ ವಿಷ ಬೆರೆಸಿ ಕೊಲ್ಲಲು ಪತ್ನಿ ಯತ್ನಿಸಿ ಆಸ್ಪತ್ರೆ ಸೇರಿ ಚಿಕಿತ್ಸೆ ಪಡೆಯುತ್ತಾ ಇದ್ರೂ ಕೇರ್ ಮಾಡಿಲ್ಲ ಎಂದು ಪತ್ನಿ ವಿರುದ್ಧ ಮಚೇಂದ್ರ ಆರೋಪ. ಸಲ್ಲು ಫಾರ್ಮ್ ಹೌಸ್ನಲ್ಲಿ ಸೇರಿರೋ ಧೋನಿ ಸಲ್ಲು ಫಾರ್ಮ್ ಹೌಸ್ನಲ್ಲಿ ಇವರು ಕಾರುಗಳನ್ನು ಡ್ರಿಫ್ಟ್ ಮಾಡಿದ್ದಾರೆ. ಫಾರ್ಮ್ ಹೌಸ್ಗೆ ತೆರಳಿರೋ ಅವರು ವಾಹನವೊಂದನ್ನು ಓಡಿಸಿ ಅದನ್ನು ಡ್ರಿಫ್ಟ್ ಮಾಡಿ ಗಮನ ಸೆಳೆದಿದ್ದಾರೆ. ಸಿಂಗರ್ ಎಪಿ ದಿಲ್ಲೋನಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಅಪರೂಪದ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಪಾರ್ಟಿ ಮಾಡೋಕೆ ಇವರು ಆಗಾಗ ಒಟ್ಟಿಗೆ ಸೇರುತ್ತಾರೆ ಎಂಬುದು ವಿಶೇಷ.